ವಾಟ್ 60 ದಿವಸದಲ್ಲಿ 1,00,000 ರೂಪಾಯಿನ? ಅದು ಟಾಟಾ ಎಸಿಲಿ ಭ್ರಮೆ. 60 ದಿವಸದಲ್ಲಿ 1,00,000 ರೂಪಾಯಿ ಅರ್ನಿಂಗ್ ಮಾಡೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 7. ನೋ ಕಾಮೆಂಟ್ಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ಬರೇ ಮನೆ ಶಿಫ್ಟಿಂಗ್ ಬಾಡಿಗೆನೆ ಅನ್ಕೊಂಡೆ. ಫಸ್ಟ್ ಬಂದಿದ್ದ ಮನೆ ಶಿಫ್ಟಿಂಗ್ ನಮ್ಮವ್ರದೇನೆ. ಟಕ ಅಂತ ಅನ್ಲೋಡ್ ಮಾಡಿಸ್ಕೊಂಡು ರಪ್ಪ ಅಂತ ಅನ್ಲೋಡ್ ಮಾಡಿಸ್ಕೊಂಡೆ. ಇದು ಈ ಬಾಡಿಗೆ ನನಗೆ 1,000 ರೂಪಾಯಿ ಕೊಟ್ಟರು 2 ಟ್ರಿಪ್ ಕೊಡ್ತಿದೆ. ಇದು ಇನ್ನೊಂದು ಟ್ರಿಪ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸಾರಿ. ಅದ್ ಮುಗಿಸ್ಕೊಂಡು ನಾನು ಪಟ್ನ ಅಂತ ಅಲ್ಲಿಂದ ಹೊರಟ್ಬಿಟ್ಟೆ. ಯಾಕಂದ್ರೆ ಒಂದ್ ಮನೆ ಗುರು ಪ್ರವೇಶ ಆಗಿತ್ತು. ಗುರು ಪ್ರವೇಶಕ್ಕೆ ಚಪ್ರದ ಐಟಮ್ ಎಲ್ಲ ಮನೆ ಮುಂದೆನೆ ಬಿದ್ದಿದ್ದು, ಹೊಸ ಮನೆ ಮುಂದೆ. ಅದನ್ನ ತಗೊಂಡೋಗಿ ಇನ್ನೊಂದು ಬಿಲ್ಡಿಂಗ್ ಹತ್ರ ಹಾಕ್ಬೇಕಾಯ್ತು. ಅದ್ ಲೋಡ್ ಮಾಡ್ಸ್ಕೊಂಡು ಇತ್ತಂದು ಅನ್ಲೋಡ್ ಮಾಡಿಸ್ಕೊಂಡೆ ಹಳೆ ಬಿಲ್ಡಿಂಗ್ ಹತ್ರ. ಈ ಬಾಡಿಗೆ ನನಗೆ 300 ರೂಪಾಯಿ ಸಿಕ್ತು. ಅದಾದ್ಮೇಲೆ ನಮ್ಮ ಟಿಂಬರ್ ಅಂಗಡಿಯವ್ರು ಫೋನ್ ಮಾಡ್ಬಿಟ್ಟು ಒಂದು 5-6 ಪ್ಲೈವುಡ್ ಶೀಟ್ ಅವೇ ಪಕ್ಕದ ರೋಡ್ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ತವ್ರೆ, ಅಲ್ಲಿ ಹಾಕೊಂಡು ಹೋಗ್ಬೇಕು ಅಂದ್ರು. ಅಲ್ಲಿ ಲೋಡ್ ಮಾಡಿಸ್ಕೊಂಡು ಇಲ್ಲಿ ತಂದು ಹಿಂದಿ ಹುಡುಗರ ಹತ್ರ ಗಾಡಿ ಹಾಕ್ದೆ ಎಲ್ಲ ಡಗ ಅಂತ ಲೋಡ್ ಮಾಡಿ ಬಿಸಾಕ್ದ್ರಿ. ಇಲ್ಲಿ ಈ ಬಾಡಿಗೆ ನನಗೆ 250 ರೂಪಾಯಿ ಸಿಕ್ತು. ನಮ್ಮ ಹಳೆ ವಿಡಿಯೋ ನೋಡಿದ್ರೆ ಜಾಕ್ ಕಟ್ ಮಾಡಿಸಿ ಅಂತ ಗೊತ್ತಿರ್ತದೆ. ಅದನ್ನ ತಿರ್ಗಾ ಹೋಗಿ ನಮ್ಮ ವೆಲ್ಡಿಂಗ್ ಅವ್ರನ್ನ ಹಿಡ್ದು ವೆಲ್ಡಿಂಗ್ ಮಾಡಿಸ್ಕೊಂಡೆ. ಅದ್ ಮುಗಿಸ್ಕೊಂಡು ನಾನು ಹೋಗಿದ್ದೆ ನಮ್ಮ ಟಾರ್ಪಲ್ ಕಂಪ್ನಿ ಹತ್ರಕ್ಕೆ. ನಮ್ಮ ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಟಾರ್ಪಲ್ದ ರೋಲ್ಗಳು ಹಾಕೊಂಡು ಹೋಗ್ಬೇಕಾಯ್ತು. ಅದಕ್ಕೆ ಫ್ಯಾಕ್ಟ್ರಿ ಹತ್ರ ಬಂದು ಹುಡುಗರ ಕೈ ಲೋಡ್ ಮಾಡಿಸ್ಕೊಂಡೆ. ಇನ್ನೊಂದು ಫ್ಯಾಕ್ಟ್ರಿ ಹತ್ರ ಹೋಗಿ ಗಾಡಿ ಹಾಕಿದೆ. ಹುಡುಗರು ಬರ್ಲೇ ಇಲ್ಲ. ಹಿಂದಿ ಹುಡುಗರು ಒಂದು ಆವಾಜ್ ಆಗ್ತಾ ಎಲ್ಲ ಓಡ್ ಬಂದ್ಬಿಟ್ರು ಎದ್ದ ಬಿದ್ದಿ ಅನ್ಕೊಂಡು. ಈ ಬಾಡಿಗೆ ನಂಗೆ 400 ರೂಪಾಯಿ ಸಿಕ್ತು. ಅದ್ ಮುಗಿಸ್ಕೊಂಡು ಕಗ್ಲಿಪುರದಿಂದ ಲಕ್ಷ್ಮೀಪುರಕ್ಕೆ ಕಂಬಿ ಹಾಕೊಂಡ್ಬರ್ಬೇಕಂತ ಫೋನ್ ಬಂತು. ಎಲ್ಲ ನೀಟಾಗಿ ಲೋಡ್ ಮಾಡ್ಕೊಂಡು ಹಗ್ಗ ಹೊಡ್ಕೊಂಡು ಅನ್ಲೋಡ್ ಪಾಯಿಂಟ್ ತಂದಾಗ್ದೆ. ಅಣ್ಣ 1 ಸೆಕೆಂಡ್ಗೆ ಅನ್ಲೋಡ್ ಮಾಡಿ ಬಿಸಾಕ್ಬಿಟ್ರಿ. ಇಲ್ಲಿ ಈ ಬಾಡಿಗೆ ನಂಗೆ 500 ರೂಪಾಯಿ ಸಿಕ್ತು. ಸಾಯಂಕಾಲ ಟೈಮಲ್ಲಿ ನಮ್ಮ ಪರಿಚಯದವರು ಅಲ್ಲಿ ಬಿದ್ದಿರೋ ಶೀಟ್ ನಮ್ಮ ಮನೆ ತಗೊಂಡೋಗಿ ಹಾಕ್ಬೇಕು ಅಂದ್ರು. ಸರಿ ಅನ್ಬಿಟ್ಟು ಎಲ್ಲ ಲೋಡ್ ಮಾಡಿಸ್ಕೊಂಡು ಇಲ್ಲಿ ತಂದು ಅನ್ಲೋಡ್ ಪಾಯಿಂಟ್ ಹಾಕ್ದೆ ಅವ್ರ ಮನೆ ಮುಂದೆ. ಎಲ್ಲ ಅಣ್ಣಂದಿರು ಅನ್ಲೋಡ್ ಮಾಡ್ಕೊಂಡ್ರಿದ್ದೆ. ಈ ಬಾಡಿಗೆ ನಂಗೆ 300 ರೂಪಾಯಿ ಸಿಕ್ತು. ಇವತ್ತಿನ ಅರ್ನಿಂಗ್ ಬಂದು 2,750 ರೂಪಾಯಿ. ಅದ್ರಲ್ಲಿ 500 ರೂಪಾಯಿ ಡೀಸೆಲ್ ಹೋಗೈತೆ. ಈ ತರ ವಿಡಿಯೋ ಬೇಕಾದ್ರೆ ಲೈಕ್ ಫಾಲೋ ಹೆಚ್ಚು ಬಿಸಾಕ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.